ಹಾಯ್ ಗಾಯ್ಸ್, ದಿಸ್ ಈಸ್ ಶೀಲಾ ದೀಪಾ ಲಾಕ್ಸ್. ವೆಲ್ಕಮ್ ಟು ಅವರ್ ಚಾನಲ್. ಸೋಮವಾರ ಬೆಳಗ್ಗೆ ಎದ್ದು ಮನೇಲಿ ಪೂಜೆ ಎಲ್ಲ ಮುಗಿಸಿ ನಾನು ಮತ್ತು ನನ್ನ ಕಸಿನ್ ಇಬ್ಬರೂ ನಂಜುಂಡೇಶ್ವರನ ದರ್ಶನ ಮಾಡ್ಕೊಂಡು ಅಲ್ಲಿಂದ ಅಕ್ಕಪಕ್ಕ ಇರೋ ದೇವಸ್ಥಾನಗಳನ್ನೆಲ್ಲ ನೋಡಿಕೊಂಡು ಆನ್ ದ ವೇ ಬರ್ತಾ ಅಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ದರ್ಶನ ಮುಗಿಸಿ ಅಲ್ಲೇ ಇರುವಂಥ ಕಾರ್ಯಸಿದ್ಧಿ ಹನುಮಾನ್ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ದರ್ಶನ ಮುಗಿಸ್ಕೊಂಡು ಅಲ್ಲಿ ಒಂದು ಪ್ರತೀತಿ ಇದೆ, ಕಾಯಿ ಕಟ್ಟೋ ಅಂಥ ಸಂಕಲ್ಪ. ಇದು ಯಾವ ರೀತಿ ಅಂತ ಹೇಳಿದ್ರೆ, ಅಲ್ಲಿ ದೇವ್ರ ಮುಂದೆ ಕೂರಿಸಿ ನಮಗೆ ಚಿಪ್ಪಿರೋ ಕಾಯಿನ ಕೊಟ್ಟು ಅದನ್ನು ಸಂಕಲ್ಪ ಮಾಡಿಕೊಡ್ತಾರೆ. ನಾವು ಈ ಕಾರ್ಯಸಿದ್ಧಿ ಹನುಮಾನ್ ದೇವಸ್ಥಾನದಲ್ಲಿ 16 ಪ್ರದಕ್ಷಿಣೆನ ಹಾಕಿ ಅದನ್ನು ತಂದು ಒಂದು ಸ್ಥಳದಲ್ಲಿ ಕಟ್ಟಬೇಕು. ಅದು ಹೇಗೆ ಅಂತ ಹೇಳಿದ್ರೆ 18 ದಿನ ಆದಮೇಲೆ ಕಾಯಿನ ಬಿಚ್ಚಿ ನಮಗೆ ಕೊಡ್ತಾರೆ. ಅದು ಕಾಯಿ ಏನೂ ಆಗಿಲ್ಲದೆ ಇದ್ದಾಗ ನಾವು ಕಾರ್ಯ ಏನು ಅಂದ್ಕೊಂಡಿದ್ವಿ ಅದು ನಮಗೆ ನೆರವೇರುತ್ತೆ ಅಂತ ಪ್ರತೀತಿ ಇದೆ. ಹಾಗೆ ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ನಾನು ನನ್ನ ಕಸಿನ್ ಇಬ್ಬರು ಮನೆ ಕಡೆ ಹೊರಟ್ವಿ. ಮನೆಗೆ ಹೋಗಿ ಇಬ್ಬರೂ ಟಿಫನ್ ಎಲ್ಲ ಮುಗಿಸಿ ಅಲ್ಲಿಂದ ಶಾಪಿಂಗ್ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಶಾಪಿಂಗ್ ಹೋಗೋಣ ಅಂತ ಕುವೆಂಪು ನಗರ್ ಬಸ್ ಡಿಪೋನಲ್ಲಿರೋ ಅಂಥ ನೆಟ್ 1% ಪ್ರಾಫಿಟ್ ಇರೋವಂಥ ಶಾಪಿಗೆ ಬಂದ್ವಿ. ಅಲ್ಲಿ ಬಂದು ರೀಸೆಂಟ್ಲಿ ನನ್ನ ಕಸಿನ್ ಬರ್ಡೇ ಇದ್ದಿದ್ದರಿಂದ ಅಲ್ಲೊಂದು ಸ್ಯಾರೀಸು, ಟಾಪ್ಸು, ಕುರ್ತೀಸು ಎಲ್ಲ ಶಾಪ್ ಮಾಡಿಕೊಂಡು ಅಲ್ಲಿಂದ ಇಬ್ಬರೂ ಫಿಷನ್ ಫ್ಯಾಷನ್ಸ್ ಅಂತ ಇನ್ನೊಂದು ಶಾಪಿಗೆ ಬಂದು ಅಲ್ಲಿ 50 to 90% ಡಿಸ್ಕೌಂಟ್ ನಡೀತಾ ಇತ್ತು. ಹಂಗಾಗಿ ಅಲ್ಲೂ ತುಂಬ ಬಟ್ಟೆಗಳೆಲ್ಲ ಲೈಕ್ ಆಯಿತು. ಅಲ್ಲೊಂದು ಸ್ವಲ್ಪ ಬಟ್ಟೆ ಶಾಪ್ ಮಾಡಿಕೊಂಡು ಅಲ್ಲಿಂದ ಹಾಗೆ ಮಾರ್ಕೆಟ್ ಕಡೆ ಹೋಗಿ ಹಣ್ಣು ಹೂವೆಲ್ಲ ತೊಗೊಂಡು ತುಂಬ ಟೈಮ್ ಆಗಿದ್ದರಿಂದ ಅಲ್ಲೇ ಒಂದು ಹೋಟೆಲಲ್ಲಿ ಊಟ ಮುಗಿಸಿ ಮನೆ ಕಡೆ ಬಂದ್ವಿ. ನಾವು ಮಾರ್ಕೆಟಿಗೆ ಹೋಗಿದ್ದು ನಾಳೆ ಪೂಜೆಗೆ ಏನು ಹೂವು ಬೇಕೋ ಅದನ್ನು ತರಬೇಕು ಅಂತ. ಆದರೆ ಮಾರ್ಕೆಟಲ್ಲಿ ಹೋಗಿ ನೋಡಿದಾಗ ವೆರೈಟೀಸ್ ಆಫ್ ಹೂಗಳಿತ್ತು. ಆ ಹೂವೆಲ್ಲ ನೋಡಿದಾಗ ನಮಗೆ ತುಂಬ ಖುಷಿ ಆಗಿಬಿಟ್ಟು ಇದ್ದಿದ್ದಂಥ ಹೂಗಳನ್ನೆಲ್ಲ ಸ್ವಲ್ಪ ತೊಗೊಂಡು ಮನೆಗೆ ಬಂದ್ವಿ. ಈಗ ನಾನು ತೋರಿಸ್ತಾ ಇರೋ ಬಟ್ಟೆಗಳೆಲ್ಲ ನಾವು ಬೆಳಗ್ಗೆ ಹೋಗಿ ಶಾಪ್ ಮಾಡ್ಕೊಂಬಂದಂಥ ಬಟ್ಟೆಗಳು. ಅಲ್ಲಿ ಎಷ್ಟು ವೆರೈಟೀಸ್ ಬಟ್ಟೆಗಳಿತ್ತಂದರೆ ಯಾವುದನ್ನು ನೋಡಿದ್ರೂ ಬೇಡ ಅನ್ನೋ ಲೆವೆಲಲ್ಲಿ ಇರಲಿಲ್ಲ. ಈಗ ನಾನು ತೋರಿಸ್ತಾ ಇರೋ ಕುರ್ತಿ ಇದೆಯಲ್ಲ, ಇದು ಪಿಂಕ್ ಕಲರಲ್ಲಿ ಕಾರ್ಡ್ ಸೆಟ್ ಬರುತ್ತೆ. ಈ ಕಾರ್ಡ್ ಸೆಟ್ ನನ್ನ ಕಸಿನಿಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ನಾನು ಅವಳು ಬರ್ಡೇಗೆ ಗಿಫ್ಟ್ ಅಂತ ಕೊಟ್ಟೆ. ಮತ್ತು ಈ ಸ್ಯಾರಿ ನನಗೆ ಈ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು ಅಂತ ನಾನು ಈ ಸ್ಯಾರಿನ ಪರ್ಚೇಸ್ ಮಾಡಿದೆ. ಅಲ್ಲಿ ನೆಟ್ ಪ್ರಾಫಿಟಲ್ಲಿ ತುಂಬ ಸ್ಯಾರೀಸ್ ತುಂಬ ಚೆನ್ನಾಗಿದೆ. ಹಂಗಾಗಿ ಯಾರು ಬೇಕಾದರೂ ಹೋಗಿ ಶಾಪ್ ಮಾಡ್ಬೋದು. ಅಷ್ಟೊತ್ತಿಗಾಗಲೇ ಸಂಜೆ ಸ್ನ್ಯಾಕ್ಸ್ ಟೈಮ್ ಆಗಿದ್ದರಿಂದ ನನ್ನ ಕಸಿನ್ ಗೋಬಿ ಮತ್ತು ಫ್ರೈಡ್ ರೈಸ್ ತರಿಸಿದ್ಲು. ಅದನ್ನೆಲ್ಲ ನಾನು ಮತ್ತು ಅವ್ರ ಮಕ್ಕಳು ಎಲ್ಲ ತಿಂದು ನಾನು ಮನೆ ಕಡೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.